ವಸ್ತ್ರಿಕಾ ಕುಂಭಕವು ಎಲ್ಲಾ ಸಮಯದಲ್ಲೂ ನಿರ್ವಹಿಸಲು ಸೂಕ್ತವಾಗಿದೆ. ಸೂರ್ಯಪೇಡ ಕುಂಭಕವು ದೇಹದ ಯಾವುದೇ ರೋಗವನ್ನು ಗುಣಪಡಿಸುತ್ತದೆ. ಉಜ್ಜಯಿ ಕುಂಭಕವು ದೇಹದ ಯಾವುದೇ ರೋಗವನ್ನು ಗುಣಪಡಿಸುತ್ತದೆ. ಸೋತ್ಕರಿ ಕುಂಭಕ ಮತ್ತು ಸೋತೇಲಿ ಕುಂಭಕವು ಶಾಖದಿಂದ ಉಂಟಾಗುವ ಎಲ್ಲಾ ರೋಗಗಳನ್ನು ಗುಣಪಡಿಸುತ್ತದೆ. ವಸ್ತ್ರಿಕಾ ಕುಂಭಕವು ಯಕೃತ್ತು, ಪಿತ್ತಕೋಶ ಮತ್ತು ಪಿತ್ತಕೋಶದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ವಸ್ತ್ರಿಕಾ ಕುಂಭಕವನ್ನು ತಪ್ಪದೇ ಮಾಡಬೇಕು, ಏಕೆಂದರೆ ಈ ಕುಂಭಕಂದನವು ಸುಷುಮ್ನಾ ನಾಡಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಅದರ ಮೂಲಕ ಪ್ರಾಣವು ಕುಂಡಲಿನಿ ರೂಪದಲ್ಲಿ ಬ್ರಹ್ಮನ ಬಳಿಗೆ ಹೋಗಲು ಸಹಾಯ ಮಾಡುತ್ತದೆ. ಇದು ಪ್ರಾಣಾಯಾಮದ ಅಭ್ಯಾಸಕ್ಕೆ ದೊಡ್ಡ ಅಡೆತಡೆಗಳಾದ ಬ್ರಹ್ಮಕಂದನ, ವಿಷ್ಣುಕಂದನ ಮತ್ತು ರುದ್ರಕಾಂದನ ಎಂಬ 3 ಕಂದನಗಳನ್ನು ತೆಗೆದುಹಾಕುತ್ತದೆ. 6ನೇಯದು ಬ್ರಹ್ಮರಿ ಕುಂಭ. ರೇಷಕವನ್ನು ಅತಿವೇಗದಲ್ಲಿ ಮಾಡುವಾಗ ಸಾಧಕನಿಗೆ ಬ್ರಹ್ಮದ ಶಬ್ದ ಕೇಳಿಸುತ್ತದೆ. ಈ ಅನುಷ್ಠಾನದಲ್ಲಿ ರೇಷಕ ಮತ್ತು ಪೂರಕ ಮುಖ್ಯವಾದವು. ಈ ಕುಂಭವನ್ನು ಮಾಡುವಾಗ ಸಾಧಕನಿಗೆ ಸಿಗುವ ಆನಂದ ಅಪಾರ. 7ನೇಯದು ಮೂರ್ಛೆ ಕುಂಭ. ಸಂಪೂರ್ಣ ಉಸಿರನ್ನು ಒಳಗೆ ತೆಗೆದುಕೊಂಡ ನಂತರ ಜಲಂಧರ ಬಂಧವನ್ನು ಮಾಡಬೇಕು. ನಂತರ ಕುಂಭವನ್ನು ಮಾಡಿ ನಿಧಾನವಾಗಿ ಉಸಿರನ್ನು ಬಿಡಬೇಕು. ಮೂರ್ಛೆ ಹೋದರೆ ಮನಸ್ಸನ್ನು ಅಸೂಕ್ಷ್ಮವಾಗಿಸುವುದು ಇದರ ಅರ್ಥ. ಈ ರೀತಿಯಾಗಿ ಮನಸ್ಸು ಸ್ಥಿರವಾಗಿಡುತ್ತದೆ ಮತ್ತು ಕುಂಭಕದಲ್ಲಿ ಲೀನವಾಗುತ್ತದೆ. 8 ಪ್ಲಾವಿನಿ ಕುಂಭಕ. ಹೊಟ್ಟೆಯನ್ನು ಉಸಿರಿನಿಂದ ತುಂಬಿಸಿ ಈ ಕುಂಭಕವನ್ನು ಮಾಡಬೇಕು. ಈ ಕುಂಭಕವನ್ನು ಮಾಡುವವನು ಯಾವಾಗಲೂ ಸಂತೋಷದ ವ್ಯಕ್ತಿಯಾಗಿರುತ್ತಾನೆ. ಕುಂಭಕವು ಸಾಮಾನ್ಯವಾಗಿ 2 ವಿಧವಾಗಿದೆ. ಅವುಗಳೆಂದರೆ 1 ಸಹಿತ ಕುಂಭಕ, 2 ಕೇವಲ ಕುಂಭಕ. 1 ಸಹಿತ ಕುಂಭಕ. ಮೇಲೆ ತಿಳಿಸಲಾದ 8 ವಿಧಗಳ ಸಹಾಯದಿಂದ ಇದನ್ನು ನಡೆಸಲಾಗುತ್ತದೆ. 2 ಕೇವಲ ಕುಂಭಕ. ಬೇರೆ ಯಾವುದೇ ಸಹಾಯವಿಲ್ಲದೆ ಸಾಮಾನ್ಯ ಪ್ರಾಣಾಯಾಮ ಮಾಡುವ ಮೂಲಕ ಇದನ್ನು ನಡೆಸಲಾಗುತ್ತದೆ. ಸಹಿತ ಕುಂಭಕವನ್ನು ಆರಂಭದಲ್ಲಿ 10 ರಿಂದ 20 ಎಣಿಕೆಗಳಿಗೆ ಮಾಡಬೇಕು ಮತ್ತು ನಂತರ 40 ರಿಂದ 50 ಎಣಿಕೆಗಳಿಗೆ ಹೆಚ್ಚಿಸಬೇಕು. ಇದನ್ನು 80 ಎಣಿಕೆಗಳವರೆಗೆ ಮಾಡಿದರೆ ಅದು ಕೇವಲ ಕುಂಭಕಕ್ಕೆ ಹೋಗುತ್ತದೆ. ನಂತರ ಯೋಗಿ ಇದನ್ನು 120 ಎಣಿಕೆಗಳಿಗೆ ಹೆಚ್ಚಿಸಬಹುದು. ನಂತರ ಅದು ಪರಿಪೂರ್ಣ ಕೇವಲ ಕುಂಭಕವಾಗುತ್ತದೆ. ಕೇವಲ ಕುಂಭಕ ಅಭ್ಯಾಸ ಹೀಗಿದೆ. ರೇಚಕಪುರಗಳ ಅಭ್ಯಾಸವನ್ನು ತ್ಯಜಿಸಬೇಕು. ಉಸಿರನ್ನು ಇಷ್ಟದಂತೆ ಹಿಡಿದು ನಿಗ್ರಹಿಸಬೇಕು. ಈ ಕುಂಭಕವನ್ನು ಪಡೆದವರು ಎಲ್ಲಾ ರೀತಿಯ ಸಿದ್ಧಿಗಳನ್ನು ಪಡೆಯುತ್ತಾರೆ. ಅವರು ಎಂದಿಗೂ ಸಾಯುವುದಿಲ್ಲ. ಕುಂಭಕ ಸಿದ್ಧಿಯನ್ನು ಪಡೆದ ವ್ಯಕ್ತಿಯಲ್ಲಿ ಈ ಕೆಳಗಿನ ಲಕ್ಷಣಗಳು ಕಂಡುಬರುತ್ತವೆ. ಅವನ ದೇಹವು ಹೆಚ್ಚು ದಪ್ಪವಾಗಿರುವುದಿಲ್ಲ, ಆದರೆ ಅವನು ತುಂಬಾ ಬಲಶಾಲಿಯಾಗಿರುತ್ತಾನೆ. ಅವನ ಮುಖವು ಕಾಂತಿಯಿಂದ ಹೊಳೆಯುತ್ತದೆ. ಅವನು ವಿವಿಧ ರೀತಿಯ ಹಾಡುಗಳನ್ನು ಕೇಳುತ್ತಾನೆ. ಅವನ ಕಣ್ಣುಗಳು ಪ್ರಕಾಶಮಾನವಾಗಿರುತ್ತವೆ ಮತ್ತು ಹೊಳೆಯುತ್ತವೆ. ಅವನ ಕಣ್ಣುಗಳು ಬಹಳ ದೂರದಲ್ಲಿರುವ ಚಿಕ್ಕ ವಸ್ತುಗಳನ್ನು ಸಹ ನೋಡಲು ಸಾಧ್ಯವಾಗುತ್ತದೆ. ಅವನ ಪರ್ಸ್ ಎಷ್ಟು ಗಟ್ಟಿಯಾಗಿರುತ್ತದೆ ಎಂದರೆ ರಾಂಬಾಯಿ, ಊರ್ವಶಿ ಮುಂತಾದ ದೇವತೆಗಳು ಬಂದು ಅವನನ್ನು ಕೀಟಲೆ ಮಾಡಿದರೂ ಅದು ಹೊರಬರುವುದಿಲ್ಲ. ಅವನ ದೇಹದಲ್ಲಿರುವ ಎಲ್ಲಾ 72,000 ನಾಡಿಗಳನ್ನು ಶುದ್ಧೀಕರಿಸಲಾಗುತ್ತದೆ. ಅವನ ಜೀರ್ಣಕ್ರಿಯೆಯ ಬೆಂಕಿ ಹೇರಳವಾಗಿದೆ ಮತ್ತು ಅವನಿಗೆ ಕಲ್ಲುಗಳನ್ನು ಒಡೆಯುವ ಶಕ್ತಿಯಿದೆ. ಯೋಗಾಭ್ಯಾಸದಲ್ಲಿ ಜ್ಞಾನವಿರುವ ವ್ಯಕ್ತಿಯು ಆಸನಗಳು ಮತ್ತು ಕುಂಭಕಗಳನ್ನು ತಿಳಿದುಕೊಳ್ಳುವುದು ಸಾಕಾಗುವುದಿಲ್ಲ. ಅವನಿಗೆ ಇನ್ನೂ ಅನೇಕ ತಿಳಿದಿದೆ. ಮುದ್ರೆಗಳನ್ನು ಸಹ ಅಭ್ಯಾಸ ಮಾಡಬೇಕು. ಮುದ್ರೆಗಳಲ್ಲಿ ಪ್ರಮುಖವಾದವು 3. ಅವು 1 ಮಕರ ಮುದ್ರೆ, 2 ವಿಪರೀತ ಕನ ಮುದ್ರೆ, 3 ಕೇಸರಿ ಮುದ್ರೆ. 1 ಮಹಾಮುದ್ರೆ ಎಂದರೆ ಸಿದ್ಧಾಸನಾಥಿಯ ಮೇಲೆ ಕುಳಿತು ಬಲಗಾಲನ್ನು ಚಾಚಿ 2 ಕೈಗಳಿಂದ ಅದನ್ನು ದೃಢವಾಗಿ ಹಿಡಿದು ಎಡಪಾದದ ಹಿಮ್ಮಡಿಯಿಂದ ಗುದದ್ವಾರ ಮತ್ತು ಯೋನಿಯ ನಡುವಿನ ಪ್ರದೇಶವನ್ನು ನಿಧಾನವಾಗಿ ಒತ್ತಬೇಕು. ದೇಹದ 9 ಕರೆಯುವಿಕೆಗಳನ್ನು ಮುಚ್ಚಬೇಕು ಮತ್ತು ಮೂತಿಯನ್ನು ಎದೆಯ ಮೇಲೆ ಇಡಬೇಕು. ನಂತರ ಪ್ರಾಣಾಯಾಮ ಮಾಡಬೇಕು. ಈ ಅಭ್ಯಾಸದಿಂದ ದೇಹದ ಎಲ್ಲಾ ಅಂಗಗಳು ಸಕ್ರಿಯಗೊಳ್ಳುತ್ತವೆ. ಅವುಗಳನ್ನು ನಿಲ್ಲಿಸಲಾಗುತ್ತದೆ. ಎಲ್ಲಾ ಪಾಪಗಳು ದೂರವಾಗುತ್ತವೆ ಮತ್ತು ಜೀವನವು ಅಭಿವೃದ್ಧಿಗೊಳ್ಳುತ್ತದೆ. ಇದು ಸಾಧಕನಿಗೆ ಅಪ್ರತಿಮ ಸೌಂದರ್ಯವನ್ನು ನೀಡುತ್ತದೆ ಮತ್ತು ಅವನನ್ನು ಸಾವಿನಿಂದ ರಕ್ಷಿಸುತ್ತದೆ. ಅವನ ಇಂದ್ರಿಯಗಳನ್ನು ನಿಗ್ರಹಿಸಲಾಗುತ್ತದೆ. ಅವನ ಆಸೆಗಳು ಈಡೇರುತ್ತದೆ. ಶಿಶ್ನದ ಒಳಗೆ 2 ವಿಪರೀತಕನ ಮುದ್ರೆಯನ್ನು ಮಾಡಬೇಕಾದ್ರೆ ಪ್ರಾಣಾಯಾಮ ಮಾಡಿದ 1 ಗಂಟೆ ಮೊದಲು ಅಥವಾ 1 ಗಂಟೆಯ ನಂತರ ತಲೆಯನ್ನು ನೆಲದ ಮೇಲೆ ಏರಿಸಿ ಮತ್ತು 2 ಕಾಲುಗಳನ್ನು ಎತ್ತರಕ್ಕೆ ಎತ್ತಬೇಕು. ಅಂದರೆ ತಲೆಕೆಳಗಾಗಿ ನಿಲ್ಲಬೇಕು. ಮೊದಲು ಮರದ ಕೊಂಬೆಯನ್ನು 2 ಕಾಲುಗಳಿಂದ ಹಿಡಿದು ತಲೆಯನ್ನು ಕೆಳಗೆ ನೇತು ಹಾಕಬಹುದು. ಹೀಗೆ ನಿಂತು ನಿಧಾನವಾಗಿ ಅಲ್ಲಿಗೆ ಚಲಿಸಬೇಕು.
ಒಬ್ಬ ಯೋಗಿಯು ಈ ಮುದ್ರೆಯನ್ನು ಪ್ರತಿದಿನ 3 ಅಥವಾ 4 ಗಂಟೆಗಳ ಕಾಲ ಅಭ್ಯಾಸ ಮಾಡಿದ್ದರೆ ಅವನು ಸಾವನ್ನು ಜಯಿಸುತ್ತಾನೆ. ಮಹಾಪ್ರಳಯದಲ್ಲಿಯೂ ಅವನು ನಾಶವಾಗುವುದಿಲ್ಲ. ಈ ಮುದ್ರೆಯನ್ನು ಅಭ್ಯಾಸ ಮಾಡುವವನು ಅಮೃತವನ್ನು ತಿನ್ನುವವನಂತೆ ಆಗುತ್ತಾನೆ. ಆನಂದ 2. ಕೇಸರಿ ಮುದ್ರೆಯೆಂದರೆ ಕಮಲದ ಸ್ಥಾನದಲ್ಲಿ ಕುಳಿತಿರುವ ಯೋಗಿಯು ತನ್ನ ದೃಷ್ಟಿಯನ್ನು 2 ಹುಬ್ಬುಗಳ ನಡುವೆ ಸರಿಪಡಿಸಬೇಕು ಮತ್ತು ತನ್ನ ನಾಲಿಗೆಯನ್ನು ಎಳೆದುಕೊಂಡು ಅದನ್ನು ಅಮೃತದ ಮೂಲಕ್ಕೆ ಹೋಗುವಂತೆ ಮಾಡಬೇಕು. ನಾಲಿಗೆ ಅಮೃತವನ್ನು ಕುಡಿಯಲು ಪ್ರಾರಂಭಿಸಿದಾಗ ಮನಸ್ಸು ತೊಂದರೆಗೊಳಗಾಗುವುದಿಲ್ಲ. ಕೇಸರಿ ಮುದ್ರೆಯಲ್ಲಿ ಜಪ ಮಾಡಬೇಕಾದರೆ ನಾಲಿಗೆಯನ್ನು ಉದ್ದವಾಗಿ ಬೆಳೆಸಬೇಕು. ನಾಲಿಗೆಯನ್ನು ಉದ್ದವಾಗಿಸಿ ಗಂಟಲಿನ ಮೇಲ್ಭಾಗದ ಮೂಲಕ 2 ಹುಬ್ಬುಗಳ ನಡುವಿನ ಪ್ರದೇಶಕ್ಕೆ ಹಾದು ಹೋಗದ ಹೊರತು ಒಬ್ಬ ವ್ಯಕ್ತಿಯು ಅಮರತ್ವವನ್ನು ಪಡೆಯುವುದು ಅಪರೂಪ. ನಾಲಿಗೆಯನ್ನು ಹೇಗೆ ಬೆಳೆಸುವುದು ಎಂದರೆ ಬೆಲ್ಲ ಮತ್ತು ಕಪ್ಪುಪ್ಪಿನ ಪುಡಿಯನ್ನು ತಯಾರಿಸುವುದು ಅಥವಾ ಕಪ್ಪುಪ್ಪು ಲಭ್ಯವಿಲ್ಲದಿದ್ದರೆ ಸಾಮಾನ್ಯ ಉಪ್ಪು ಮತ್ತು ಮೆಣಸಿನಕಾಯಿಯನ್ನು ಹುರಿದು ಸಮಾನವಾಗಿ ಸೇರಿಸಿ ಮತ್ತು ಪ್ರತಿದಿನ ಬೆಳಿಗ್ಗೆ ಈ ಪುಡಿಯಿಂದ ಹಲ್ಲುಜ್ಜುವುದು ಮತ್ತು ಈ ಪುಡಿಯ ಒಂದು ಚಿಟಿಕೆ ತೆಗೆದುಕೊಂಡು ತಿನ್ನಿರಿ. ಹಾಲು ನೀಡಲು ಹಸುವಿನ ಮೊಲೆತೊಟ್ಟುಗಳನ್ನು ಎಳೆಯುವಂತೆಯೇ ಪ್ರತಿದಿನ ನಾಲಿಗೆಯನ್ನು ಹಿಡಿದು ನಿಧಾನವಾಗಿ ಎಳೆಯಬೇಕು. ಇದನ್ನು ಪ್ರತಿದಿನ ಬೆಳಿಗ್ಗೆ 10 ಅಥವಾ 15 ನಿಮಿಷಗಳ ಕಾಲ ಅಭ್ಯಾಸ ಮಾಡಬೇಕು. ಕೇಸರಿ ಮುದ್ರೆಯ ಮೂಲಕ ಮಾತ್ರ ಬ್ರಹ್ಮರಂಧ್ಯವನ್ನು ಪಡೆಯಬಹುದು. ನಾಲಿಗೆಯನ್ನು ಉದ್ದವಾಗಿ ಬೆಳೆಸುವುದನ್ನು ಮತ್ತು ಬಾಲ್ಯದಲ್ಲಿ ಬೆಳೆಯುವುದನ್ನು ಅಭ್ಯಾಸ ಮಾಡಿದರೆ ಅದು ಸುಲಭವಾಗುತ್ತದೆ. ಒಬ್ಬರು ವಯಸ್ಸಾದಂತೆ ನಾಲಿಗೆಯ ನರಗಳು ದಪ್ಪವಾಗುತ್ತವೆ ಮತ್ತು ಉದ್ದವಾಗುತ್ತವೆ. ಆದ್ದರಿಂದ ವಯಸ್ಸಾದವರು ಒಂದು ರೀತಿಯ ಕಲ್ಪವನ್ನು ಹೊಂದಿರಬೇಕು ಮತ್ತು ಅವರ ನಾಲಿಗೆಯನ್ನು ಅಭಿವೃದ್ಧಿಪಡಿಸಬೇಕು. ಒಂದು ಸಣ್ಣ ಚಾಕುವನ್ನು ತೆಗೆದುಕೊಂಡು ನಾಲಿಗೆಯ ತುದಿಯಲ್ಲಿರುವ ನರವನ್ನು ಕತ್ತರಿಸಿ ಉಪ್ಪು ಮತ್ತು ಅರಿಶಿಣವನ್ನು ಸಮಾನ ಪ್ರಮಾಣದಲ್ಲಿ ಬೆರೆಸಿ ಅಲ್ಲಿಯೇ ಇರಿಸಿ. ಬೆಳಿಗ್ಗೆ ಮತ್ತು ಸಂಜೆ 7 ದಿನಗಳ ಕಾಲ ಆ ಜಾಗಕ್ಕೆ ಉಜ್ಜಿ. ನಂತರ ವೈದ್ಯರು ಮತ್ತೆ ನಾಲಿಗೆಯ ಬುಡದಲ್ಲಿರುವ ಮತ್ತೊಂದು ನರವನ್ನು ಕತ್ತರಿಸಿ ಮೇಲೆ ಹೇಳಿದಂತೆ ಪುಡಿಯನ್ನು ಹಚ್ಚಬೇಕು. ಈ ರೀತಿಯಾಗಿ ನಾಲಿಗೆಯನ್ನು ಕತ್ತರಿಸಿ ಸುಮಾರು 6 ತಿಂಗಳ ಕಾಲ ಸರಿಪಡಿಸಬೇಕು. ಆಗ ಮಾತ್ರ ಅವರ ನಾಲಿಗೆ ಮುಕ್ತವಾಗಿ ಬ್ರಹ್ಮರಂಧ್ಯವನ್ನು ತಲುಪಲು ಸಾಧ್ಯವಾಗುತ್ತದೆ. ಈ ರೀತಿ ನಾಲಿಗೆಯನ್ನು ಸರಿಪಡಿಸಿದ ನಂತರ ವೈದ್ಯರು ನಾಲಿಗೆಯನ್ನು ಗಲ್ಲಕ್ಕೆ ಬಗ್ಗಿಸಿ ತಲೆಯ ಬದಿಯಲ್ಲಿರುವ ತೆರವಿಗೆಯ ಮೂಲಕ ಹಾದು ಹೋಗಬೇಕು. ಪ್ರತಿದಿನ ಅರ್ಧಗಂಟೆ ಈ ಕೇಸರಿ ಮುದ್ರೆಯನ್ನು ಪಠಿಸುವಲ್ಲಿ ಒಬ್ಬರು ಪ್ರವೀಣರಾದರೆ ಅವರಿಗೆ ಯಾವುದೇ ಅಪಾಯವಿಲ್ಲ, ಭಯವಿಲ್ಲ, ಸಾವು ಎಂಬುದೇ ಇಲ್ಲ. ಇಲ್ಲದಿದ್ದರೆ ಅವರು ಮೇಲಕ್ಕೆ ಉಸಿರಾಡಲು ತೊಂದರೆ ಅನುಭವಿಸುತ್ತಾರೆ. ಕೇಸರಿ ಬ್ರಹ್ಮ ಮಂತ್ರವನ್ನು ಮುತ್ತಿನ ಮೇಲೆ ಜಪಿಸಿದ ವ್ಯಕ್ತಿಗೆ ಸಿಗುತ್ತದೆ. ಅವರು ಲೆಕ್ಕವಿಲ್ಲದಷ್ಟು ಕಿರುಚಾಟಗಳನ್ನು ಪಠಿಸಿದರೂ ಅವರ ಶಿಶ್ನ ಹೊರಬರಲು ಸಾಧ್ಯವಾಗುವುದಿಲ್ಲ. ಈ ರೀತಿಯಾಗಿ ನಾಲಿಗೆಯನ್ನು ಬೆಳೆಸುವ ಮತ್ತು ಹಿಗ್ಗಿಸುವ ವಿಷಯವನ್ನು ಯೋಗಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇದನ್ನು ವಿಶ್ವದಲ್ಲಿ ಖ್ಯಾತಿ ಮತ್ತು ಸಂತೋಷವನ್ನು ಬಯಸುವವರು ಮಾತ್ರ ಅಭ್ಯಾಸ ಮಾಡಬೇಕು. ಈ ಯೋಗಾಭ್ಯಾಸದ ಪ್ರಯೋಜನವಾಗಿ ಕೆಲವು ಬಂಧಗಳನ್ನು ಉಲ್ಲೇಖಿಸಲಾಗಿದೆ. ಅವುಗಳಲ್ಲಿ ನಾವು 2 ಪ್ರಮುಖವಾದವುಗಳನ್ನು ಉಲ್ಲೇಖಿಸುತ್ತೇವೆ. 1. ಮೂಲಬಂಧ. 2 ಹಿಮ್ಮಡಿಗಳನ್ನು ಗುದದ್ವಾರದ ಕಡೆಗೆ ನೇರವಾಗಿ ಇರಿಸಿ ಒಬ್ಬರು ಗುದದ್ವಾರವನ್ನು ಹಿಸುಕಿ ಗುದದ್ವಾರದಿಂದ ಸುಷುಮ್ನಾ ನಾಡಿಯವರೆಗೆ ಅಪಾನವಾಯುವನ್ನು ಉಸಿರಾಡಬೇಕು. ನಂತರ ಒಬ್ಬರು ಗುದದ್ವಾರವನ್ನು ಮುಚ್ಚಿ ಮೌನವಾಗಿರಬೇಕು. ಈ ರೀತಿ ಪ್ರಾಣವನ್ನು ಧ್ಯಾನಿಸಿದರೆ ಮೋಡಗಳ ಶಬ್ದದಂತಹ ಶಬ್ದಗಳನ್ನು ಕೇಳುತ್ತಾರೆ. ಅಪಾನ ಗಾಳಿಯು ಶಬ್ದದ ಜ್ಞಾನವನ್ನು ನೀಡುತ್ತದೆ. ಈ ಮೂಲಬಂಧವು ಸ್ಥಾಪನೆಯಾದರೆ ಪ್ರಾಣ ಮತ್ತು ಅಪಾನವು ಸುಷುಮ್ನಾ ನಾಡಿಯಲ್ಲಿ ಒಂದಾಗುತ್ತವೆ. ಸುಷುಮ್ನಾ ನಾಡಿ ಬ್ರಹ್ಮರಂಧ್ರಕ್ಕೆ ಹೋಗಿ ಶಬ್ದದೊಂದಿಗೆ ಬೆರೆಯುತ್ತದೆ. ಅಲ್ಲಿ ಎಲ್ಲವೂ ಸಹಸ್ರಾರದಲ್ಲಿ ಒಂದಾಗುತ್ತದೆ. ಮೂಲಬಂಧದ ತೆಗೆದುಹಾಕುವಿಕೆಯಿಂದಾಗಿ ಸದ್ಗುಣಶೀಲ ವ್ಯಕ್ತಿಯು ಯುವಕನಾಗುತ್ತಾನೆ. ಸುಷುಮ್ನಾ ನಾಡಿಯ ಶಕ್ತಿಯಾದ ಕುಂಡಲಿನಿ ಶಕ್ತಿ ಬಿಡುಗಡೆಗೊಂಡು ಮೇಲಕ್ಕೆ ಹೋದರೆ ಮೇಲಿನ ದೇಹವು ಅಂದರೆ ಬೆನ್ನುಮೂಳೆಯೂ ಸಹ ನೇರವಾಗುತ್ತದೆ. ಯೋಗಿಗೆ 1 ದಿನವೂ ಸಿಗುವುದಿಲ್ಲ. ನಂತರ 2. ಜಲಂಧರ ಬಂಧ. ಕುತ್ತಿಗೆಯನ್ನು ಮುಂದಕ್ಕೆ ಬಗ್ಗಿಸಿ ಎದೆಯಿಂದ 4 ಇಂಚು ದೂರದಲ್ಲಿ ಇರಿಸಿ ಉಸಿರನ್ನು ನಿಯಂತ್ರಿಸಿ. ಆ ಉಸಿರಿನೊಂದಿಗೆ ನಾಡಿ ಮತ್ತು ಕಲಾಲವನ್ನು ಬ್ರಹ್ಮರಂಧ್ರದ ಕಡೆಗೆ ಮುಂದಕ್ಕೆ ನಿರ್ದೇಶಿಸಬೇಕು. ಉಸಿರನ್ನು ಅಮೃತ ಸ್ಕ್ಯಾನ್ಗೆ ನಿರ್ದೇಶಿಸಿ ನಾಲಿಗೆಯಿಂದ ನಿರ್ಬಂಧಿಸಬೇಕು. ಜಲಂಧರ ಬಂಧದ ಅಭ್ಯಾಸದಿಂದ ಕೆಳಗೆ ಬರುವ ಅಮೃತವು ನಿರ್ಬಂಧಿಸಲ್ಪಟ್ಟರೆ ವೈದ್ಯರು ಸುಲಭವಾಗಿ ಉಸಿರನ್ನು ಬ್ರಹ್ಮರಂಧ್ರದ ಕಡೆಗೆ ನಿರ್ದೇಶಿಸಬಹುದು. 2 ನಾಡಿಗಳಾದ ಮಧ್ಯ ಮತ್ತು ಪಿಂಗಳದಿಂದ ಉಸಿರನ್ನು ಎಳೆದ ತಕ್ಷಣ ಅಮೃತ ದಾರವನ್ನು ನಿಲ್ಲಿಸಬೇಕು. ಅದನ್ನು ಗಂಟಲಿನಲ್ಲಿರುವ ವಿಶುತ್ಯದಲ್ಲಿ ನಿಲ್ಲಿಸಬೇಕು. ನಂತರ ಅದನ್ನು ಮುಂದಕ್ಕೆ ನಿರ್ದೇಶಿಸಬೇಕು. ಇಲ್ಲಿ ನಾವು 6 ನೆಲೆಗಳಲ್ಲಿ ಯೋಗಿಯ ಅನುಷ್ಠಾನದ ಬಗ್ಗೆ ಸ್ವಲ್ಪ ಹೇಳುತ್ತೇವೆ. 1. ಮೂಲಾಧಾರ, ಪೃಥ್ವಿಯ ಸ್ಥಳ. 2. ಸ್ವಾಧಿಷ್ಠಾನ, ಗಾಳಿಯ ಸ್ಥಳ. 3. ಮಣಿಪುರಕ, ಬೆಂಕಿಯ ಸ್ಥಳ. 4. ಅನಗತಂ, ವಾಯುವಿನ ಸ್ಥಳ. 5. ವಿಶುದ್ಧಿ, ವಾಯುವಿನ ಸ್ಥಳ.
6 ಅಜ್ಞ ಮನಸ್ಸಿನ ಸ್ಥಳ. 7 ಸಕಸ್ರಾರ ಅಥವಾ ಬ್ರಹ್ಮರಂಡ ಬ್ರಹ್ಮನ ಸ್ಥಳ. 6ನೇ ಆಧಾರವಾದ ಅಗ್ನದವರೆಗೆ ಆತ್ಮವು ತನ್ನ ಸ್ವಭಾವವನ್ನು ಬದಲಾಯಿಸದೆ ಅಭಿವೃದ್ಧಿ ಹೊಂದುತ್ತಲೇ ಇರುತ್ತದೆ. ಅದು ಸಕಸ್ರಾರದ ಮೂಲಕ ಹಾದುಹೋದ ತಕ್ಷಣ ಅದು ಪರಮಾತ್ಮನೊಂದಿಗೆ ಒಂದಾಗುತ್ತದೆ. ಮೂಲದಲ್ಲಿ ಕುಂಡಲಿನಿ ಚಕ್ರವು 3 ಸುರುಳಿಯಾಗಿ ತನ್ನ ಬಾಲವನ್ನು ಬಾಯಿಯಿಂದ ಕಚ್ಚಿ ಸುಷುಮ್ನಾದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಇದು ಆತ್ಮಬೆಳಕನ್ನು ಹೊಂದಿದೆ. ಇದನ್ನು ಮಾತಿನ ತಾಯಿ ಎಂದು ಕರೆಯುತ್ತಾರೆ. ಎಲ್ಲಾ ನಾಡಿಗಳು ಇದನ್ನು ಸುತ್ತುವರೆದಿವೆ. ಇದನ್ನು ಬೀಜ ಎಂದು ಕರೆಯುತ್ತಾರೆ. ಈ ಕುಂಡಲಿನಿ ಶಕ್ತಿ ಪರಮಾತ್ಮ ಶಕ್ತಿ. ಇದು ಸತ್ವ, ರಜಸ್ಸು ಮತ್ತು ತಮೋಗಳ ಎಲ್ಲಾ ಗುಣಗಳಿಗೆ ಮೂಲಸ್ಥಳವಾಗಿದೆ. ಈ ಶಕ್ತಿಯು ಕೋಟಿ ಸೂರ್ಯನ ಬೆಳಕಿನಿಂದ ಮತ್ತು ಕೋಟಿ ಸಂಧಿಗಳ ತಂಪಿನಿಂದ ಹೊಳೆಯುತ್ತದೆ. ಇದು ಸೂರ್ಯ, ಚಂದ್ರ ಮತ್ತು ಬೆಂಕಿಯ ಸಂಯೋಜನೆಯಾಗಿದೆ ಮತ್ತು ಇದನ್ನೇ ಮಹಾಶಕ್ತಿ ಎಂದು ಕರೆಯಲಾಗುತ್ತದೆ. ಈ ಬೀಜವು ಕರ್ಮಶಕ್ತಿ ಮತ್ತು ಜ್ಞಾನಶಕ್ತಿಯನ್ನು ಹೊಂದಿದೆ. ಇದು ಇಡೀ ದೇಹವನ್ನು ವ್ಯಾಪಿಸುತ್ತದೆ. ಕುಂಡಲಿನಿಯನ್ನು ವ್ಯಾಪಿಸುವ ಬೆಳಕಿನ ರೂಪದಲ್ಲಿರುವ ಶಕ್ತಿಯನ್ನು ಕಾಮಬೀಜ ಎಂದು ಕರೆಯಲಾಗುತ್ತದೆ. ಈ ಮೂಲವನ್ನು ನಿರಂತರವಾಗಿ ಧ್ಯಾನಿಸಿದರೆ ಅನೇಕ ಸಿದ್ಧಿಗಳನ್ನು ಪಡೆಯಲಾಗುತ್ತದೆ. ಇದನ್ನು ಧ್ಯಾನಿಸುವವನು ಕ್ರಮೇಣ ಭೂಮಿಯ ಮೇಲೆ ಏರುತ್ತಾನೆ. ಈ ಸಾಧಕನ ಇಡೀ ದೇಹವು ಹೊಳೆಯುತ್ತದೆ. ಅವನು ಸರ್ವಜ್ಞ. ಅವನಾಗುತ್ತಾನೆ. ಯಾವುದೇ ರೋಗವು ಅವನನ್ನು ಬಾಧಿಸುವುದಿಲ್ಲ. ಸರಸ್ವತಿಯು ಅವನಿಗೆ ಪರಿಪೂರ್ಣ ಆಶೀರ್ವಾದಗಳನ್ನು ನೀಡುತ್ತಾಳೆ. ಅವನು ಬಯಸಿದ್ದನ್ನು ಅವನು ಪಡೆಯುತ್ತಾನೆ. ಅವನು ಈ ಕಿಬಾನಂ ಅನ್ನು 6 ತಿಂಗಳುಗಳ ಕಾಲ ಅಡೆತಡೆಯಿಲ್ಲದೆ ಮಾಡುತ್ತಿದ್ದರೆ ಅವನ ಪ್ರಾಣವು ಖಂಡಿತವಾಗಿಯೂ ಸುಷುಮ್ನವನ್ನು ಪ್ರವೇಶಿಸುತ್ತದೆ. ಹಿತ್ತಾಳೆಯ ಪಾದದ ಬಟ್ಟಲಿನಲ್ಲಿ ಸಾಕಷ್ಟು ನೀರನ್ನು ತೆಗೆದುಕೊಂಡು ಉದಾರವಾಗಿ ಮಲವಿಸರ್ಜನೆ ಮಾಡಿ ಮತ್ತು ಗುದದ್ವಾರವನ್ನು ನೀರಿನಿಂದ ತೊಳೆಯಿರಿ. ನಂತರ ಮಧ್ಯದ ಬೆರಳನ್ನು ಗುದದ್ವಾರಕ್ಕೆ ಸೇರಿಸಿ ಮತ್ತು ಅದನ್ನು ಸುತ್ತಲೂ ಬ್ರಷ್ ಮಾಡುವ ಮೂಲಕ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ತುಂಬಾ ಮೃದುವಾದ ಬಟ್ಟೆಯನ್ನು ನೆನೆಸಿ ಮತ್ತು ಈ ಬಟ್ಟೆಯಿಂದ ನಿಮ್ಮ ಮಧ್ಯದ ಬೆರಳನ್ನು ಮತ್ತು ಈ ಬಟ್ಟೆಯನ್ನು ಗುದದ್ವಾರಕ್ಕೆ ಸೇರಿಸಿ ಮತ್ತು ಕರುಳನ್ನು ಸ್ವಚ್ಛಗೊಳಿಸಿ. ನಂತರ ನೀವು ಬಯಸಿದಂತೆ ಬಿಸಿ ಅಥವಾ ತಣ್ಣನೆಯ ನೀರಿನಲ್ಲಿ ಸ್ಕ್ಯಾನ್ ಮಾಡಿ. ಹಲ್ಲು ತೆಗೆಯುವ ವಿಧಾನವನ್ನು ಮೊದಲೇ ಉಲ್ಲೇಖಿಸಲಾಗಿದೆ. ನಿಮ್ಮ ಹಲ್ಲುಗಳನ್ನು ಉಜ್ಜುವಾಗ ನೀವು ನಿಮ್ಮ ಬಾಯಿಯಿಂದ ತೊಟ್ಟಿಕ್ಕುವ ಲಾಲಾರಸವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮುಖದ ಮೇಲೆ ಅಥವಾ ನಿಮ್ಮ ಕೆನ್ನೆ ಮತ್ತು ಹಣೆಯ ಮೇಲೆ ಉಜ್ಜಬೇಕು ಮತ್ತು ನಂತರ ನಿಮ್ಮ ಮುಖವನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ನೀವು ಹೀಗೆ ಮಾಡಿದರೆ ನಿಮ್ಮ ಮುಖದ ಮೇಲಿನ ಎಲ್ಲಾ ಕೊಳಕು ಮತ್ತು ನರಹುಲಿಗಳು ಕಣ್ಮರೆಯಾಗುತ್ತವೆ ಮತ್ತು ನಿಮ್ಮ ಮುಖವು ಕಾಂತಿಯುತ ಮತ್ತು ಕಾಂತಿಯುತವಾಗುತ್ತದೆ. ಸ್ವಾಧಿಷ್ಠಾನದ 2ನೇ ಸ್ಥಿತಿಯಲ್ಲಿ ಧ್ಯಾನ ಮಾಡುವವನು ಎಂದಿಗೂ ಸಾಯುವುದಿಲ್ಲ. ಅವನ ದೇಹವು ಪ್ರಾಣದಿಂದ ಮಾತ್ರ ತುಂಬಿರುತ್ತದೆ. ಅವನು ಆಹಾರದ ಬಗ್ಗೆ ಅತ್ಯಂತ ಜಾಗರೂಕನಾಗಿರಬೇಕು. ಹಾಲು ಮತ್ತು ಅನ್ನವು ಉತ್ತಮ ಆಹಾರ. ಉಪ್ಪನ್ನು ಸೇರಿಸಲೇಬಾರದು. ಮಣಿಪುರಕದ 3ನೇ ಸ್ಥಿತಿಯಲ್ಲಿ ಧ್ಯಾನ ಮಾಡುವವನು ಯಾವುದೇ ಕ್ಷಣದಲ್ಲಿ ಎಲ್ಲಾ ಚಿಂತೆಗಳಿಂದ ಮುಕ್ತನಾಗಿರುತ್ತಾನೆ ಮತ್ತು ನಿರಂತರ ಶಾಶ್ವತ ಆನಂದವನ್ನು ಪಡೆಯುತ್ತಾನೆ. ದೇಹವನ್ನು ತೊರೆದು ದೇಹವನ್ನು ಪ್ರವೇಶಿಸುವ ಶಕ್ತಿಯನ್ನು ಪಡೆಯುವವನು ಭೂಮಿಯಲ್ಲಿ ಹೂತು ಹೋಗಿರುವ ವಸ್ತುಗಳನ್ನು ನೋಡುವ ಶಕ್ತಿಯನ್ನು ಪಡೆಯುತ್ತಾನೆ. ಅವನು ಹಾಲು, ಸಕ್ಕರೆ ಮತ್ತು ಹಣ್ಣುಗಳನ್ನು ಹೇರಳವಾಗಿ ತಿನ್ನಬೇಕು. ಅವನು ಕ್ರಮೇಣ ಜಂಕ್ ಫುಡ್ ಸೇವನೆಯನ್ನು ಕಡಿಮೆ ಮಾಡಬೇಕು. ಯೋಗದಲ್ಲಿ ಅಭಿವೃದ್ಧಿ ಹೊಂದಲು ಆಹಾರವು ಹಾಲು ಮತ್ತು ಸಕ್ಕರೆಯನ್ನು ಹೊಂದಿದ್ದರೆ ಉತ್ತಮ, ಏಕೆಂದರೆ ಆಗ ಮಾತ್ರ ದೇಹವು ಹಗುರವಾಗಿರುತ್ತದೆ. 4ನೇಯದಾಗಿ, ಅಸ್ತಿತ್ವದ ಬಗ್ಗೆ ಧ್ಯಾನ ಮಾಡಿದರೆ ಈ ಲೋಕದಲ್ಲಿ ಮತ್ತು ಬರಿಗಣ್ಣಿಗ ಗೋಚರಿಸದ ಇತರ ಲೋಕಗಳಲ್ಲಿ ವಸ್ತುಗಳನ್ನು ನೋಡಬಹುದು, ಎಲ್ಲವನ್ನೂ ಪಡೆಯಬಹುದು. ಈ ಅಡಿಪಾಯ ಹೃದಯದಲ್ಲಿದೆ. ಅವನು ಪಡೆಯುವ ಜ್ಞಾನವೂ ಅಪಾರವಾಗಿದೆ. ಅವನು 3 ಯುಗಗಳವರೆಗೆ ಬುದ್ಧಿವಂತನಾಗಿರುತ್ತಾನೆ. ಅವನು ಆಕಾಶದ ಮನಸ್ಸನ್ನು ಮಾಡುವ ಶಕ್ತಿಯನ್ನು ಪಡೆಯುತ್ತಾನೆ. ಇದನ್ನು ಧ್ಯಾನಿಸುವವನು ಹಾಲು ಮತ್ತು ಬೆಣ್ಣೆಯನ್ನು ಮಾತ್ರ ಸೇವಿಸಿದರೆ ಒಳ್ಳೆಯದು. ಘನ ಆಹಾರದ ಪ್ರಮಾಣ ಕಡಿಮೆಯಾದಷ್ಟೂ ಉತ್ತಮ. ಬಯಸಿದಲ್ಲಿ ಸಕ್ಕರೆಯನ್ನು ಸೇರಿಸಬಹುದು. 5ನೇಯದು ವಿಶುದ್ಧಿ. ಅದು ಗಂಟಲಿನಲ್ಲಿದೆ. ಈ ಅಡಿಪಾಯದ ಮೇಲೆ ಧ್ಯಾನಿಸುವವನಿಗೆ ವೇದಗಳ ಎಲ್ಲಾ ರಹಸ್ಯಗಳೂ ಅವನಿಗೆ ಸ್ವಯಂಚಾಲಿತವಾಗಿ ಸ್ಪಷ್ಟವಾಗುತ್ತವೆ. ಅವನು ಸ್ವಲ್ಪ ಕೋಪವನ್ನು ಅನುಭವಿಸಿದರೂ ಇಡೀ ದೇಹವು ನಡುಗುತ್ತದೆ. ಗೋಚರ ವಿಶ್ವದಲ್ಲಿ ಸಂತೋಷ ಮತ್ತು ದುಃಖವನ್ನು ಅವನು ತಿಳಿಯುವುದಿಲ್ಲ ಮತ್ತು ಅವನು ಯಾವುದೇ ಕೆಲಸ ಮಾಡಿದರೂ ಅವನು ದಣಿಯುವುದಿಲ್ಲ. ಅವನು ಎಷ್ಟು ವರ್ಷಗಳವರೆಗೆ ಎಷ್ಟು ಜನರನ್ನು ವಿರೋಧಿಸಬಹುದು. ಅವನ ಶಕ್ತಿ ಎಂದಿಗೂ ಕಡಿಮೆ ಆಗುವುದಿಲ್ಲ. ಅವನಿಗೆ ಸಾವಿರಾರು ವರ್ಷಗಳು ಕ್ಷಣಿಕ ಕ್ಷಣದಂತೆ ತೋರುತ್ತದೆ. ಮತ್ತು 6ನೆಯ ಆಜ್ಞೆಯನ್ನು ಧ್ಯಾನಿಸುವವನು ಅಮರ. 7ನೇ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಎಂಬ 1000 ದಳಗಳ ಔರಂತ್ ಇದೆ. ಇದರ ಮಧ್ಯದಲ್ಲಿ ಚಂದ್ರನಿದ್ದಾನೆ. ಇಲ್ಲಿಂದ ಅಮೃತವು ನಿರಂತರವಾಗಿ ಹರಿಯುತ್ತದೆ. ಅಮೃತದ ಹರಿವು ಇದಾ ಎಂಬ ನಾಡಿನ ಕಡೆಗೆ ನಿರಂತರವಾಗಿ ಹರಿಯುತ್ತದೆ.
ಅದು ಎಡಕ್ಕೆ ಹರಿಯುವಾಗ ಅದನ್ನು ಗಂಗಾ ಎಂದು ಕರೆಯಲಾಗುತ್ತದೆ. ಇಡ ಆಜ್ಞಾದ ಬಲಭಾಗದಿಂದ ಎಡಮೂಗಿನ ಹೊಳ್ಳೆಯ ಮೂಲಕ ಹರಿಯುತ್ತದೆ. ಇಲ್ಲಿ ಇದನ್ನು ಉತ್ತರ ಗಂಗಾ ಎಂದು ಕರೆಯಲಾಗುತ್ತದೆ. ಯೋಗಿಯು ಇಡ ಮತ್ತು ಪಿಂಗಲ ನಡುವಿನ ಪ್ರದೇಶದಲ್ಲಿ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡಬೇಕು. ಅಮೃತವು ಆಜ್ಞಾದ ಎಡಭಾಗದಿಂದ ಬಲಮೂಗಿನ ಹೊಳ್ಳೆಯ ಮೂಲಕ ಹರಿಯುತ್ತದೆ. 4 ದಳಗಳ ಮೂಲಾಧಾರದ ಮಧ್ಯದಲ್ಲಿ ಸೂರ್ಯನಿದ್ದಾನೆ. ಅದು ನಿರಂತರವಾಗಿ ವಿಷವನ್ನು ಉಗುಳುತ್ತದೆ. ಅಮೃತವು ಮೂಗಿನ ಹೊಳ್ಳೆಯ ಎಡ ಮತ್ತು ಬಲಬದಿಗಳಿಗೆ ಹರಿಯುವಂತೆಯೇ ವಿಷವೂ ಮೂಗಿನ ಹೊಳ್ಳೆಯ ಬಲಭಾಗಕ್ಕೆ ಹರಿಯುತ್ತದೆ. ದೇವರುಗಳು ಯೋಗಿಯ ಪಾದಗಳಿಗೆ ಬಿದ್ದು ಪೂಜಿಸುತ್ತಾರೆ. ಅವನು ತನ್ನ ದೃಷ್ಟಿಯನ್ನು ನಿಲ್ಲಿಸಿ ಯಮನವನ್ನು ಮಾಡುತ್ತಾನೆ. ನಿಂತಾಗ ಬ್ರಹ್ಮಂದ್ರದಲ್ಲಿ 10 ರೀತಿಯ ಶಬ್ದಗಳು ಕೇಳಿಬರುತ್ತವೆ. ಇವುಗಳಲ್ಲಿ ಒಂದು ಬ್ರಹ್ಮಂದ್ರದ ಪ್ರವೇಶದ್ವಾರದಲ್ಲಿ ಸಂಭವಿಸುತ್ತದೆ ಮತ್ತು ಉಳಿದ 9 ಬ್ರಹ್ಮಂದ್ರದ ಸುತ್ತಲೂ ಸಂಭವಿಸುತ್ತದೆ. ಯೋಗದಲ್ಲಿ ತತ್ವಗಳನ್ನು ತಿಳಿದುಕೊಳ್ಳುವುದು ಸಾಕಾಗುವುದಿಲ್ಲ, ಅನುಭವಿಸುವುದು ಮುಖ್ಯ. ಆದ್ದರಿಂದ ಸ್ಪಷ್ಟ ಮನಸ್ಸು ಮತ್ತು ದೃಢ ಸಂಕಲ್ಪ ಹೊಂದಿರುವ ವ್ಯಕ್ತಿ ಮಾತ್ರ ಯೋಗಾಭ್ಯಾಸವನ್ನು ಪ್ರಾರಂಭಿಸಬೇಕು. ಬ್ರಹ್ಮಂದ್ರದಲ್ಲಿ 10 ರೀತಿಯ ಶಬ್ದಗಳಿವೆ ಎಂದು ನಾವು ಹೇಳಿದ್ದೇವೆ. ಅವುಗಳೆಂದರೆ, ಮೊದಲ ಶಬ್ದ ಕಣ್ಣು. ಈ ಶಬ್ದವು ದೊಡ್ಡ ಕಪ್ಪು ಬಂಡಿಯಂತಿದೆ. 2ನೇ ಶಬ್ದವು ಕಾಂಡ. 3ನೇ ಶಬ್ದವು ಸಂಘದಂತಿದೆ. 4ನೇ ಶಬ್ದವು ಗಂಟೆಯ ಶಬ್ದದಂತಿದೆ. 5ನೇ ಶಬ್ದವು ಲಯ. 6ನೇ ಶಬ್ದ ಮುರಳಿ, ಅಂದರೆ ಕೊಳಲಿನಂತೆ. 7ನೇ ಧ್ವನಿ ವೀಣೆಯಂತೆ. 8ನೇ ಧ್ವನಿ ಮೃದಂಗದಂತೆ. 9ನೇ ಧ್ವನಿ ಗುಡುಗಿನಂತೆ. 10ನೇ ಧ್ವನಿ ಸಿಂ ಸ ಕರ್ಚನೈ ಮತ್ತು ಮೆಗಾ ಕರ್ಚನೈ ಸೇರಿದಂತೆ. ಈ ಶಬ್ದಗಳನ್ನು ಧ್ಯಾನಿಸುವವರು ಮತ್ತು ಅವುಗಳನ್ನು ಪಠಿಸುವವರು ಎಲ್ಲಾ ಭಯದಿಂದ ಮುಕ್ತರಾಗುತ್ತಾರೆ ಮತ್ತು ಪರಮಾತ್ಮನೊಂದಿಗೆ ಐಕ್ಯತೆಯನ್ನು ಪಡೆಯುತ್ತಾರೆ. ಒಬ್ಬರು ಪ್ರಾಣಾಯಾಮದ ಶಕ್ತಿಯನ್ನು ಪಡೆದರೆ ಈ ಎಲ್ಲಾ ಶಬ್ದಗಳು ಸ್ಪಷ್ಟವಾಗಿ ಮತ್ತು ಸ್ಪಷ್ಟವಾಗಿ ಕೇಳಿಬರುತ್ತವೆ. 10ನೇ ಧ್ವನಿ ಸ್ಪಷ್ಟವಾಗಿ ಕೇಳಿದಾಗ ಮಣಿ ತನ್ನ ಪ್ರಮುಖ ಸ್ವಭಾವವನ್ನು ಕಳೆದುಕೊಳ್ಳುತ್ತಾನೆ, ದೈವಿಕ ಸ್ವಭಾವವನ್ನು ಮೀರುತ್ತಾನೆ ಮತ್ತು ಸರ್ವವ್ಯಾಪಿ, ಏಕ ಮತ್ತು ಆನಂದಮಯ ಆತ್ಮನಾಗುತ್ತಾನೆ. ಮೇಲಿನ 10 ದೇಹದಲ್ಲಿ ಚಲಿಸುವ 10 ಅನಿಲಗಳ ಹುಟ್ಟು ಕೂಡ ಶಬ್ದಗಳೇ. ಆದ್ದರಿಂದ ಒಬ್ಬ ಯೋಗಿ, ವಿಶೇಷವಾಗಿ ಹಠಯೋಗಿ, ನಾವು ಮೇಲೆ ಹೇಳಿದ ಎಲ್ಲಾ ವಿಷಯಗಳನ್ನು ಜಡ್ಗ್ರಹ ಎಂದು ಅಭ್ಯಾಸ ಮಾಡಬೇಕು. ರಾಜಯೋಗವು ಗೊಂದಲಮಯ ಕ್ಷೇತ್ರವಲ್ಲ. ಆತ್ಮವು ಜ್ಞಾನದ ರೂಪವಾಗಿರುವುದರಿಂದ ನಾವು ಪರಿಪೂರ್ಣ ಮತ್ತು ದೋಷರಹಿತ ಜ್ಞಾನವನ್ನು ಪಡೆಯಲು ಶ್ರಮಿಸಬೇಕು. ಈ ಜ್ಞಾನವನ್ನು ಸಾಧಿಸಲು ಒಂದೇ ಒಂದು ಮಾರ್ಗವಿದೆ, ಅದು ಏಕಾಗ್ರತೆ. ಯಾವುದೇ ಬುದ್ಧಿವಂತ ವ್ಯಕ್ತಿಯು ತಾನು ತಿಳಿಯುಕೊಳ್ಳಲು ಬಯಸುವ ವಿಷಯದ ಮೇಲೆ ಮಾತ್ರ ತನ್ನ ಮನಸ್ಸನ್ನು ಕೇಂದ್ರೀಕರಿಸಬಹುದು ಮತ್ತು ಅವನು ತನ್ನ ಮನಸ್ಸಿನ ಎಲ್ಲಾ ಶಕ್ತಿಗಳನ್ನು ಆ ವಿಷಯದ ಮೇಲೆ ಕೇಂದ್ರೀಕರಿಸಿದರೆ ಮಾತ್ರ ಆ ವಿಷಯದ ಜ್ಞಾನವು ಅವನಿಗೆ ಸ್ಪಷ್ಟವಾಗುತ್ತದೆ. ಈಗ ನಾನು ಈ ಯೋಗದ ವಿಷಯದ ಬಗ್ಗೆ ಬರೆಯುತ್ತಿದ್ದೇನೆ. ನಾನು ನನ್ನ ಮನಸ್ಸಿನ ಎಲ್ಲಾ ಶಕ್ತಿಗಳನ್ನು ಈ ವಿಷಯದ ಮೇಲೆ ಹೆಚ್ಚು ಕೇಂದ್ರೀಕರಿಸಿದಷ್ಟು ಯೋಗದ ರಹಸ್ಯವನ್ನು ನಾನು ಹೆಚ್ಚು ನೋಡಬಹುದು ಮತ್ತು ತಿಳಿಯಪಡಿಸಬಹುದು. ಓದುಗರು ತಮ್ಮ ಮನಸ್ಸನ್ನು ಹೆಚ್ಚು ಕೇಂದ್ರೀಕರಿಸಿ ಅಧ್ಯಯನ ಮಾಡಿದರೆ ಅವರು ವಿಷಯವನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು. ಈ ವಿಶ್ವದಲ್ಲಿ ಬಹಿರಂಗಗೊಂಡಿರುವ ಎಲ್ಲಾ ಕಲೆಗಳು ಏಕಾಗ್ರತೆಯಿಂದ ಬಹಿರಂಗಗೊಂಡಿವೆ. ಬಾಗಿಲು ತಟ್ಟಿ ತೆರೆಯುವ ದಾರಿ ಇದೆ ಎಂದು ತಿಳಿದಾಗ ಈ ಜಗತ್ತು ತನ್ನೊಳಗೆ ಅಡಗಿರುವ ಎಲ್ಲಾ ರಹಸ್ಯಗಳನ್ನು ಹೊರಹಾಕಲು ಸಿದ್ಧವಾಗಿರುತ್ತದೆ. ಏಕಾಗ್ರತೆಯೇ ತಟ್ಟಿ ತೆರೆಯುವ ದಾರಿ. ಮನಸ್ಸು ಹೆಚ್ಚು ಕೇಂದ್ರೀಕೃತವಾದಷ್ಟು ಅದು ತನ್ನ ಎಲ್ಲಾ ಶಕ್ತಿಗಳನ್ನು ಒಟ್ಟುಗೂಡಿಸಿ ವಿಷಯದ ಮೇಲೆ ನಿರ್ದೇಶಿಸುತ್ತದೆ. ಆದ್ದರಿಂದ ಮನಸ್ಸಿನ ಏಕಾಗ್ರತೆಯು ಸ್ವಾಧೀನಪಡಿಸಿಕೊಂಡ ಜ್ಞಾನ ಮತ್ತು ಘನ ಬುದ್ಧಿವಂತಿಕೆಗೆ ಕಾರಣವಾಗಿದೆ. ಮನಸ್ಸು ಯಾವಾಗಲೂ ಅದು ವಿಭಜನೆಯಾಗಿರುವುದರಿಂದ ವಿಭಜಿತ ವಸ್ತುವಿನ ಮೇಲೆ ಏಕಾಗ್ರತೆ ಸುಲಭವಾಗಿರಬೇಕು, ಆದರೆ ಅದು ಕಷ್ಟ. ಪುರುಷನು ತನ್ನ ಮನಸ್ಸನ್ನು ಮಹಿಳೆಯ ಮೇಲೆ ಕೇಂದ್ರೀಕರಿಸುತ್ತಾನೆ ಮತ್ತು ಅವಳ ಆನಂದವನ್ನು ಆನಂದಿಸುತ್ತಾನೆ. ಏಕಾಗ್ರತೆಯಿಂದ ಅವನು ಪಡೆಯುವ ಆನಂದವು ಅಷ್ಟು ದೊಡ್ಡದಲ್ಲ, ಆದರೆ ಆ ಏಕಾಗ್ರತೆಯು ಅಡ್ಡಿಪಡಿಸುತ್ತದೆ. ಬಡತನವು ಇದ್ದಕ್ಕಿದ್ದಂತೆ ಅವನನ್ನು ಆವರಿಸುತ್ತದೆ. ಅವನಿಗೆ ಆನಂದಿಸಲು ಒಬ್ಬ ಮಹಿಳೆ ಇದ್ದಾಳೆ, ಆದರೆ ಅವನಿಗೆ ತಿನ್ನಲು ಆಹಾರವಿಲ್ಲ. ಆದ್ದರಿಂದ ಅವನು ದುಃಖಿತನಾಗುತ್ತಾನೆ, ಏಕೆಂದರೆ ಮಹಿಳೆಯ ಮೇಲೆ ಕೇಂದ್ರೀಕೃತವಾಗಿದ್ದ ಅವನ ಮನಸ್ಸು ಬಡತನದಿಂದಾಗಿ ಚಂಚಲವಾಗುತ್ತದೆ. ಅವನ ಮನಸ್ಸು ಬೇರೆ ಯಾವುದರಿಂದಲೂ ತೊಂದರೆಗೊಳಗಾಟದೆ ಆ ಮಹಿಳೆಯ ಮೇಲೆ ಕೇಂದ್ರೀಕೃತವಾಗಿದ್ದರೆ ಅದು ಅವಳ ಆನಂದವನ್ನು ಆನಂದಿಸುತ್ತಲೇ ಇರುತ್ತದೆ. ಆದರೆ ಆ ಮಹಿಳೆ ಅವನಿಗೆ ಅನೇಕ ವಿಷಯಗಳನ್ನು ನೀಡಿದ್ದಾಳೆ. ಬಯಕೆಯಿಂದಾಗಿ ಪುರುಷನು ಅವಳಿಗೆ ಅವುಗಳನ್ನು ಹುಡುಕಲು ಹಗಲು ರಾತ್ರಿ ಪ್ರಯತ್ನಿಸಬೇಕಾಗುತ್ತದೆ. ಅದಕ್ಕಾಗಿ ಅವನ ಮನಸ್ಸು ಏಕಾಗ್ರತೆಯಿಲ್ಲದೆ ಅಲೆದಾಡಬೇಕಾಗುತ್ತದೆ. ಇದಲ್ಲದೆ ಮಹಿಳೆ ಸತ್ತಾಗ ಮನಸ್ಸು ಅವಳ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿದ್ದರೆ ಅದು ಹೆಚ್ಚು ಉದ್ರೇಕಗೊಳ್ಳುತ್ತದೆ ಮತ್ತು ದುಃಖವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಒಬ್ಬ ಪುರುಷನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಲು ಬಯಸುವ ವಸ್ತುವು ಅವನಿಗೆ ಬೇಡವಾದದ್ದಾಗಿರಬೇಕು. ಆದರೆ
ಜಗತ್ತಿನ ಎಲ್ಲಾ ವಸ್ತುಗಳು ಅವನಿಂದ ಏನನ್ನಾದರೂ ಬೇಡುತ್ತಿವೆ. ನೀವು ಒಬ್ಬ ಮಹಿಳೆಯನ್ನು ಪ್ರೀತಿಸಿದರೆ ನೀವು ಅವಳಿಗೆ ಅಗತ್ಯವಿರುವ ಎಲ್ಲಾ ಕೆಲಸಗಳನ್ನು ಮಾಡಬೇಕು ಮತ್ತು ಅವಳ ಎಲ್ಲಾ ಆಸೆಗಳನ್ನು ಪೂರೈಸಬೇಕು. ನೀವು ಒಬ್ಬ ಮಗನ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದರೆ ನೀವು ಅವನಿಗೆ ಎಲ್ಲವನ್ನೂ ಮಾಡಬೇಕು ಮತ್ತು ಅವನನ್ನು ಸರಿಯಾಗಿ ಬೆಳೆಸಲು ಅಗತ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕು. ಒಬ್ಬರು ಮಾನವಕುಲದ ಮೇಲೆ ಅಲ್ಲ, ಪ್ರಾಣಿಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಬಯಸಿದರೆ ಒಬ್ಬರು ಆ ಪ್ರಾಣಿಗಳಿಗೆ ಆಹಾರ ಮತ್ತು ಇತರ ಅಗತ್ಯಗಳನ್ನು ಒದಗಿಸಬೇಕು. ಒಬ್ಬರು ಸಸ್ಯಗಳು ಮತ್ತು ಮರಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಬಯಸಿದರೆ ಒಬ್ಬರು ಎಮ್ಮೆಯ ಎಣ್ಣೆಯನ್ನು ಹಚ್ಚಬೇಕು ಮತ್ತು ಅವುಗಳನ್ನು ನೋಡಿಕೊಳ್ಳಲು ಕಣ್ಣೀರು ಸುರಿಸಬೇಕಾಗುತ್ತದೆ. ಈ ರೀತಿಯಾಗಿ ಒಬ್ಬರು ಈ ವಸ್ತುಗಳ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಿದರೆ ಮನಸ್ಸು ಕೇಂದ್ರೀಕರಿಸುವ ಬದಲು ಆ ವಸ್ತುಗಳ ಅಗತ್ಯಗಳನ್ನು ಹುಡುಕಲು ಮತ್ತು ಸಂಗ್ರಹಿಸಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಈ ಗೋಚರ ವಿಶ್ವದಲ್ಲಿರುವ ಯಾವುದೇ ವಸ್ತುವಿನ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಪ್ರಯತ್ನಿಸುವುದು ಅಸಾಧ್ಯ. ಮತ್ತು ಇನ್ನು ನಾವು ಮನಸ್ಸನ್ನು ಕೇಂದ್ರೀಕರಿಸಲು ಬಯಸುವ ವಸ್ತುವು ನಶ್ವರವಾಗಿರಬೇಕು ಎಂದು ನಾವು ಈಗಾಗಲೇ ನೋಡಿದ್ದೇವೆ. ಆದರೆ ಈ ಪ್ರಪಂಚದ ಎಲ್ಲಾ ವಸ್ತುಗಳು ನಾಶವಾಗುವುದರಿಂದ ಈ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸುವುದು ವ್ಯರ್ಥ. ಆದುದರಿಂದ ಒಬ್ಬನು ಸೃಷ್ಟಿಯನ್ನು ಅಂತರಂಗದಲ್ಲಿ ನಿರ್ದೇಶಿಸಿದರೆ, ಸತ್ಯವನ್ನು ಹುಡುಕಿದರೆ ಮತ್ತು ಮನಸ್ಸನ್ನು ಕೇಂದ್ರೀಕರಿಸಿದರೆ ಒಬ್ಬ ವ್ಯಕ್ತಿಯು ಬಾಹ್ಯ ಬ್ರಹ್ಮಾಂಡದ ಮೇಲೆ ಅವಲಂಬಿತರಾಗುವುದಕ್ಕಿಂತ ಶಾಶ್ವತವಾದ ಸಂತೋಷವನ್ನು ಪಡೆಯಬಹುದು. ಆಂತರಿಕವಾಗಿ ಪಾತ್ರದ ವಿಷಯ ಮತ್ತು ಉಪಸ್ಥಿತಿಯ ವಿಷಯ ಒಂದೇ ಮತ್ತು ಒಂದೇ. ಇರುವಿಕೆಯ ವಸ್ತುವು ನಿಮ್ಮ ಮುಖದಲ್ಲಿದೆ. ಮನಸ್ಸು ಇರುವಿಕೆಯ ವಸ್ತುವಾಗಿದೆ. ಮನಸ್ಸಿಗೆ ಹೋಗಿ ತನಿಖೆಯಾಗುವಂತೆ ಮಾಡಬೇಕು. ಮನಸ್ಸನ್ನು ತಿಳಿದುಕೊಳ್ಳುವ ಮನಸ್ಸು ಎಂದರೇನು ಎಂದು ನೀವು ಕೇಳಬಹುದು. ನಾನು ಈಗ ಈ ವಿಷಯಗಳನ್ನು ಬರೆಯುತ್ತಿದ್ದೇನೆ. ಆಲೋಚನೆಗಳನ್ನು ಹುಟ್ಟುಹಾಕಿ ಅವುಗಳನ್ನು ನನ್ನ ಲೇಖನಿಗೆ ತರುವುದು ನನ್ನ ಮನಸ್ಸು. ಅದೇ ಮನಸ್ಸಿಗೆ ಈ ಯೋಚನೆಗಳನ್ನೆಲ್ಲಾ ಬರವಣಿಗೆಯ ರೂಪದಲ್ಲಿ ಮಾಡುತ್ತಿದ್ದೇನೆ ಎಂದು ಪಕ್ಕಕ್ಕೆ ನಿಂತು ಗಮನಿಸುತ್ತಿರುವಂತೆ ತಿಳಿಯುತ್ತದೆ. ಅದು ಮನಸ್ಸಿಗೂ ಗೊತ್ತು. ಮನಸ್ಸಿಗೆ ಮನಸ್ಸು ಗೊತ್ತು ಎಂಬುದು ಈಗ ಸ್ಪಷ್ಟವಾಗಿದೆಯಲ್ಲವೇ? ಆದರೆ ಮನಸ್ಸು ಬಹಿರಂಗವಾದಾಗ ಒಳಗಿನ ಸೂಕ್ಷ್ಮ ಮನಸ್ಸು ಬಹಿರಂಗ ಸ್ಥೂಲ ಮನಸ್ಸನ್ನು ತಿಳಿಯುತ್ತದೆ. ಈಗ ನಾವು ಮಾಡಬೇಕಾದ ಕೆಲಸವೆಂದರೆ ಹೊರಕ್ಕೆ ಹೋಗುತ್ತಿರುವ ಮನಸ್ಸನ್ನು ನಿಲ್ಲಿಸಿ ಮನಸ್ಸನ್ನು ಅಂತರಂಗದಲ್ಲಿ ತಿಳಿಯುವಂತೆ ಮಾಡುವುದು. ಮನಸ್ಸಿನ ಎಲ್ಲಾ ಶಕ್ತಿಗಳನ್ನು ಮನಸ್ಸಿನ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ನಿರ್ದೇಶಿಸಬೇಕು. ಸೂರ್ಯನ ಬೆಳಕಿನಲ್ಲಿ ಕತ್ತಲು ಮಾಯವಾಗಿ ಎಲ್ಲಾ ರಹಸ್ಯಗಳು ಬಹಿರಂಗವಾಗುವಂತೆ ಈ ಏಕಾಗ್ರ ಮನಸ್ಸು ದಿವ್ಯ ಬೆಳಕಿನಿಂದ ಬೆಳಗುತ್ತದೆ ಮತ್ತು ತನ್ನೊಳಗೆ ಅಡಗಿರುವ ಎಲ್ಲಾ ರಹಸ್ಯಗಳನ್ನು ಹೊರಹಾಕುತ್ತದೆ. ಆಗ ನಾವು ನಮ್ಮ ಪ್ರಪಂಚದ ಅಡಿಪಾಯವಾದ ಸತ್ಯವನ್ನು ತಲುಪುತ್ತೇವೆ. ರಾಜಯೋಗದ ಸಂಪೂರ್ಣ ಉದ್ದೇಶ ಹೀಗಿದೆ. ಮನಸ್ಸನ್ನು ಹೇಗೆ ಕೇಂದ್ರೀಕರಿಸುವುದು, ಮನಸ್ಸಿನ ಆಳದಲ್ಲಿ ಅಡಗಿರುವ ರಹಸ್ಯಗಳನ್ನು ಹೇಗೆ ಕಂಡುಹಿಡಿಯುವುದು, ಮನಸ್ಸಿನ ಆಧಾರವಾಗಿರುವ ಗುಪ್ತ ಅರ್ಥವನ್ನು ಹೇಗೆ ತಲುಪುವುದು. ಅನುಭವದ ಮೂಲಕ ನಾವು ನಮಗಾಗಿ ಒಂದು ತೀರ್ಮಾನಕ್ಕೆ ಹೇಗೆ ಬರಬಹುದು. ರಾಜಯೋಗವು ಇವೆಲ್ಲವನ್ನೂ ಕಲಿಸುತ್ತದೆ. ಅಭ್ಯಾಸ ಮಾಡುವವನು ಅದ್ವೈತವೇ, ದ್ವೈತವೇ, ಹಿಂದುವ, ಕ್ರಿಶ್ಚನ, ಮಹಮ್ಮದೀಯನೇ, ಶೈವನೇ, ವೈಷ್ಣವನೇ, ಬ್ರಾಹ್ಮಣನೇ, ಪರಾಯ. ರಾಜಯೋಗವು ಪ್ರತಿಯೊಬ್ಬ ಮನುಷ್ಯನು ಮಾನವ ಜನಾಂಗದಲ್ಲಿ ಜನಿಸಿದರೂ ಸಹ ಒಳಮುಖವಾಗಿ ಹೋಗಿ ಸತ್ಯದಲ್ಲಿ ಮುಳುಗುವ ಹಕ್ಕು ಮತ್ತು ಶಕ್ತಿಯನ್ನು ಹೊಂದಿದ್ದಾನೆ ಎಂಬಂತಹ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಮನುಷ್ಯನಿಗೆ ಈ ಜಗತ್ತು ಏಕೆ ಅಸ್ತಿತ್ವಕ್ಕೆ ಬಂದಿತು, ಅದು ಹೇಗೆ ಬಂತು ಎಂಬ ಪ್ರಶ್ನೆಗಳನ್ನು ಕೇಳುವ ಹಕ್ಕಿದೆ ಮತ್ತು ಅವನು ಸ್ವತಃ ಬಳಲುತ್ತಿದ್ದರೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ವತಃ ಕಂಡುಕೊಳ್ಳುವ ಶಕ್ತಿ ಅವನಿಗಿದೆ ಎಂದು ರಾಜಯೋಗವು ಒತ್ತಾಯಿಸುತ್ತದೆ. ರಾಜಯೋಗವು ಮನುಷ್ಯನನ್ನು ಕುರುಡಾಗಿ ನಂಬುವಂತೆ ಕೇಳುವುದಿಲ್ಲ. ಮನುಷ್ಯನು ಏನನ್ನಾದರೂ ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಮೊದಲು ಯಾವುದನ್ನೂ ನಂಬುವ ಅಗತ್ಯವಿಲ್ಲ. ಸತ್ಯವೂ ಸ್ವತಃ ಎದ್ದು ನಿಲ್ಲುತ್ತದೆ. ಅದನ್ನು ಎತ್ತಿ ಹಿಡಿಯಲು ಏನೂ ಅಗತ್ಯವಿಲ್ಲ. ನಮ್ಮ ಈ ಪ್ರಜ್ಞೆಯ ಸ್ಥಿತಿಯಲ್ಲಿ ಬಾಹ್ಯ ಜಗತ್ತಿನಲ್ಲಿ ನಾವು ನೋಡುವ ವಿಷಯಗಳನ್ನು ಸಾಬೀತುಪಡಿಸಲು ನಮಗೆ ಏನಾದರೂ ಅಗತ್ಯವಿದೆಯಾ? ಏನೂ ಅಗತ್ಯವಿಲ್ಲ, ಏಕೆಂದರೆ ವಸ್ತುಗಳು ನಮಗೆ ಬಾಹ್ಯವಾಗಿವೆ. ಅದೇ ರೀತಿ ಮನಸ್ಸನ್ನು ಬಾಹ್ಯೀಕರಿಸಬಹುದು. ರಾಜಯೋಗವು ಅದಕ್ಕೆ ಮಾರ್ಗವಾಗಿದೆ, ಆದರೆ ಅದಕ್ಕೆ ದೀರ್ಘ ಮತ್ತು ನಿರಂತರ ಅಭ್ಯಾಸದ ಅಗತ್ಯವಿದೆ. ಈ ಅಭ್ಯಾಸದಲ್ಲಿ ನಾವು ಪ್ರಗತಿ ಹೊಂದುತ್ತಿದ್ದಂತೆ ಮನಸ್ಸು ಮತ್ತು ದೇಹದ ನಡುವಿನ ಸಂಬಂಧ ಎಷ್ಟು ನಿಕಟವಾಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತೇವೆ.
ಮನಸ್ಸು ದೇಹದ ಸಾರ ಮತ್ತು ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಾವು ನಂಬಿದರೆ ದೇಹದ ಸ್ಥಿತಿಯು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಾವು ನಂಬಬೇಕು. ದೇಹವು ಅನಾರೋಗ್ಯಕ್ಕೆ ಒಳಗಾದರೆ ಮನಸ್ಸೂ ಸಹ ಅನಾರೋಗ್ಯಕ್ಕೆ ಒಳಗಾಗುತ್ತದೆ. ದೇಹವು ಆರೋಗ್ಯಕರವಾಗಿದ್ದರೆ ಮನಸ್ಸೂ ಸಹ ಆರೋಗ್ಯಕರವಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಕೋಪಗೊಂಡಾಗ ನೋಡಿ, ಅವನ ಮನಸ್ಸು ತೊಂದರೆಗೀಡಾಗಿದೆ. ಮನಸ್ಸು ತೊಂದರೆಗೀಡಾದಾಗ ದೇಹವೂ ತೊಂದರೆಗೀಡಾಗುತ್ತದೆ. ನೀವು ಇದನ್ನು ಸ್ವಲ್ಪ ಗಮನಿಸಿದರೆ ಅದು ಸ್ಪಷ್ಟವಾಗಿ ಪ್ರದರ್ಶಿಸಲ್ಪಡುತ್ತದೆ. ಹೆಚ್ಚಿನ ಜನರ ಮನಸ್ಸುಗಳು ಸಹ ದೇಹಕ್ಕೆ ಬದ್ಧವಾಗಿರುತ್ತವೆ, ಏಕೆಂದರೆ ಅವರ ಸೂಕ್ಷ್ಮವಾದ ದೈಹಿಕ ಮನಸ್ಸುಗಳು ನಿಯಂತ್ರಿಸಲ್ಪಡುವುದಿಲ್ಲ. ಹೆಚ್ಚಿನ ಜನರೂ ಸಹ ಪ್ರಾಣಿಗಳಂತೆ ಆಹಾರ, ನಿದ್ರಾ, ಭಯ, ಮೈಥುನಾನಿ, ಸಾಮಾನ್ಯ ಮೇದತ್ ಪಶುಬಿರ್ ನರನಾಂ ಅಂದರೆ ಆಹಾರ, ನಿದ್ರೆ, ಭಯ ಮತ್ತು ಮೈಥುನಾನಿ ಮಾನವರು ಮತ್ತು ಪ್ರಾಣಿಗಳು ಎರಡಕ್ಕೂ ಸಾಮಾನ್ಯವಾಗಿದೆ. ಹೆಚ್ಚಿನ ಮಾನವರು ಈ 4 ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ನಮ್ಮ ಮನಸ್ಸು ತನ್ನ ಇಚ್ಛೆಗೆ ಅನುಗುಣವಾಗಿ ನಮ್ಮನ್ನು ನಿಯಂತ್ರಿಸುತ್ತದೆ. ನಮ್ಮ ಮನಸ್ಸಿನ ಮೇಲೆ ನಮಗೆ ಯಾವುದೇ ಅಧಿಕಾರವಿಲ್ಲ. ಆದ್ದರಿಂದ ರಾಜಯೋಗದ ಉದ್ದೇಶವು ನಮ್ಮ ಮನಸ್ಸನ್ನು ನಿಯಂತ್ರಿಸುವುದು, ಅದರ ಮೇಲೆ ಶಕ್ತಿಯನ್ನು ಚಲಾಯಿಸುವುದು ಮತ್ತು ನಮ್ಮ ಇಚ್ಛೆಗೆ ಅನುಗುಣವಾಗಿ ಅದನ್ನು ನಿಯಂತ್ರಿಸುವುದು. ಈ ಗೋಚರ ವಿಶ್ವವು ಆಗೋಚರ ವಿಶ್ವದ ಭೌತಿಕ ರೂಪವಾಗಿದೆ. ಯಾವಾಗಲೂ ಕಾರಣವಾಗಿರುವುದು ಸೂಕ್ಷ್ಮವಾಗಿದೆ, ಕಾರಣವಾಗಿರುವುದು ಭೌತಿಕವಾಗಿದೆ. ಆದ್ದರಿಂದ ಆಂತರಿಕ ವಿಶ್ವವೇ ಕಾರಣ ಮತ್ತು ಬಾಹ್ಯ ವಿಶ್ವವೇ ಕಾರಣ. ಅಂತೆಯೇ ಬಾಹ್ಯ ಶಕ್ತಿಗಳು ಭೌತಿಕವಾದರೆ ಆಂತರಿಕ ಶಕ್ತಿಗಳೂ ಸಹ ಮಾನಸಿಕವಾಗಿವೆ. ಆದ್ದರಿಂದ ನಾವು ಆಂತರಿಕ ಶಕ್ತಿಗಳನ್ನು ನಿಯಂತ್ರಿಸುವುದು ಮತ್ತು ನಿಯಂತ್ರಿಸುವ ಗುಣವನ್ನು ಪಡೆದರೆ ಈ ಸಂಪೂರ್ಣ ಪ್ರಕೃತಿಯು ಅದರ ಬಾಹ್ಯ ಶಕ್ತಿಗಳೊಂದಿಗೆ ನಮ್ಮೊಳಗೆ ನಿಯಂತ್ರಿಸಲ್ಪಡುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ರಾಜಯೋಗಿ ಪ್ರಕೃತಿಯನ್ನು ನಿಯಂತ್ರಿಸಲು ಮತ್ತು ಈ ಜಗತ್ತನ್ನು ಗುಲಾಮರನ್ನಾಗಿ ಮಾಡಲು ಪ್ರಯತ್ನಿಸುತ್ತಾನೆ. ಅವನು ಪ್ರಕೃತಿಯ ಮಿತಿಗಳನ್ನು ಮೀರಿ ಹೋಗಲು ಬಯಸುತ್ತಾನೆ. ಅವನು ಎಲ್ಲಾ ಆಂತರಿಕ ಮತ್ತು ಬಾಹ್ಯ ವಿಶ್ವಗಳ ರಾಜನಾಗಲು ಬಯಸುತ್ತಾನೆ. ಈ ಪ್ರಕೃತಿಯನ್ನು ನಿಯಂತ್ರಿಸುವಲ್ಲಿ ಪ್ರಗತಿಯಿರುವಷ್ಟರ ಮಟ್ಟಿಗೆ ಮಾನವೀಯತೆಯು ನಾಗರಿಕತೆ ಮತ್ತು ಜ್ಞಾನದಲ್ಲಿಯೂ ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಬಹುದು. ಅದನ್ನು ಪ್ರಜ್ಞಾಪೂರ್ವಕವಾಗಿ ಅಥವಾ ಅರಿವಿಲ್ಲದೆ ಸಾಧಿಸಿದ್ರೂ ಮನುಷ್ಯನು ಪ್ರಕೃತಿಯನ್ನು ನಿಯಂತ್ರಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾನೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಸಮಾಜವೂ ಪ್ರಯತ್ನಿಸುತ್ತದೆ. ಅದೇ ಸಮಾಜದಲ್ಲಿ ಕೆಲವು ಜನರು ಬಾಹ್ಯ ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವಂತೆ ಮತ್ತು ಇತರರು ಆಂತರಿಕ ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವಂತೆಯೇ ಈ ಮಾನವ ಜನಾಂಗದ ಕೆಲವು ಗುಂಪುಗಳ ಜನರು ಬಾಹ್ಯ ಪ್ರಕೃತಿಯನ್ನು ನಿಯಂತ್ರಿಸಲು ಬಯಸುತ್ತಾರೆ ಮತ್ತು ಕೆಲವು ಗುಂಪುಗಳು ಆಂತರಿಕ ಪ್ರಕೃತಿಯನ್ನು ನಿಯಂತ್ರಿಸಲು ಬಯಸುತ್ತಾರೆ. ರಾಜಯೋಗವು ಆಂತರಿಕ ಪ್ರಕೃತಿಯ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ, ಅದನ್ನು ನಿಯಂತ್ರಿಸುತ್ತದೆ ಮತ್ತು ಹೀಗೆ ಬಾಹ್ಯ ಪ್ರಕೃತಿಯನ್ನು ನಿಯಂತ್ರಿಸಲು ಧೈರ್ಯ ಮಾಡುತ್ತದೆ. ಇತರ ದೇಶಗಳಲ್ಲಿ ಪುರುಷರ ಮನಸ್ಸು ಬಾಹ್ಯ ಪ್ರಕೃತಿಯ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ, ಅದು ಇನ್ನೂ ಹಾಗೆಯೇ ನಡೆಯುತ್ತದೆ. ನಮ್ಮ ಮಾತೃಭೂಮಿಯಾದ ಈ ಭಾರತ ವರ್ಷದಲ್ಲಿ ಆಂತರಿಕ ಪ್ರಕೃತಿಯ ಹುಡುಕಾಟ ನಡೆಯಿತು. ಈ ಯೋಗಾಭ್ಯಾಸದಲ್ಲಿ ಯಾವುದೇ ರಹಸ್ಯವಿಲ್ಲ. ನಾವು ಒಂದು ರಹಸ್ಯವಿದೆ ಎಂದು ಹೇಳಿದರೆ ಅದರಲ್ಲಿ ಸ್ವಲ್ಪ ದೌರ್ಬಲ್ಯವಿದೆ ಎಂದು ನಾವು ತಿಳಿದುಕೊಳ್ಳಬೇಕು ಮತ್ತು ನಾವು ಎಂದಿಗೂ ದೌರ್ಬಲ್ಯವನ್ನು ಅನುಭವಿಸುವುದಿಲ್ಲವಾದ್ದರಿಂದ ನಾವು ಆ ರಹಸ್ಯವನ್ನು ಅನಗತ್ಯವೆಂದು ತೆಗೆದುಹಾಕಬೇಕು. ಶಕ್ತಿಯು ಜೀವನ ಮತ್ತು ಜೀವನಕ್ಕೆ ಮಾರ್ಗವಾಗಿದೆ. ಆದ್ದರಿಂದ ನಮ್ಮನ್ನು ಯಾವುದು ದುರ್ಬಲಗೊಳಿಸುತ್ತದೆಯೋ ಅದನ್ನು ನಾವು ದೂರವಿಡುವುದು ಅವಶ್ಯಕ. ಸ್ವಾರ್ಥಿಗಳು ಯೋಗ ವಿಜ್ಞಾನವನ್ನು ಸಂಶೋಧಿಸಲು ಪ್ರಾರಂಭಿಸಿದ್ದಾರೆ. ಅದರ ಜ್ಞಾನವನ್ನು ಸ್ವಾರ್ಥದಿಂದ ರಹಸ್ಯವೆಂದು ಕರೆದು ಬಹುಶಃ ಆ ವಿಜ್ಞಾನಕ್ಕಾಗಿ ವಿನಾಶವನ್ನು ಹುಡುಕಿದ್ದಾರೆ. ವಿಜ್ಞಾನದ ಸಂಪೂರ್ಣ ಉದ್ದೇಶ ಏಕತೆ, ಹಲವರಿಗೆ ಕಾರಣವಾಗಿರುವ ಏಕತೆಯನ್ನು ಕಂಡುಹಿಡಿಯುವುದು. ರಾಜಯೋಗವನ್ನು ಸಾವಿರಾರು ವರ್ಷಗಳ ಹಿಂದೆ ಮಹರ್ಷಿಗಳು ಸಿದ್ಧಪಡಿಸಿ ಪರಿಷ್ಕರಿಸಿದರು ಮತ್ತು ದಾರಿಯುದ್ದಕ್ಕೂ ಬೆಳಕಾಗಿ ನಿಂತಿದ್ದಾರೆ. ಈಗ ಯೋಗದ ಬಗ್ಗೆ ಬರೆಯುವವರೆಲ್ಲರೂ ರಹಸ್ಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಮನಸ್ಸನ್ನು ಗೊಂದಲಿಸುವಷ್ಟು ಕಠಿಣ ಭಾಷೆಯಲ್ಲಿ ಬರೆಯುತ್ತಿದ್ದಾರೆ. ನನ್ನೊಬ್ಬ ಸ್ನೇಹಿತ ಆಗಾಗ್ಗೆ ಹೇಳುತ್ತಿದ್ದದು ನನಗೆ ನೆನಪಿದೆ. ಇತರರಿಗೆ ಅರ್ಥವಾಗದ ಮತ್ತು ತನಗೆ ಅರ್ಥವಾಗದ ರೀತಿಯಲ್ಲಿ ಬರೆಯುವವನು ಅಥವಾ ಮಾತನಾಡುವವನು ಮಹಾನ್ ವೇದಾಚ್ಛಿದ್ಯಂ ಎನ್ನಂದು. ಅದೇ ರೀತಿ ಯಾರಾದರೂ ಮೂಲಾಧಾರಂ ಸ್ವಾಧಿಷ್ಠಾನಂ ನಂಥ ಕೆಲವು ಪದಗಳನ್ನು ಅಸ್ಪಷ್ಟವಾಗಿ ಹೇಳಿ ಎಲ್ಲವೂ ಪರಕಾಸ್ಯಂ ಎಂದು ಹೇಳಿದರೆ ಅವರನ್ನು ಈ ದಿನ ಮತ್ತು ಯುಗದಲ್ಲಿ ಯೋಗಿ ಎಂದು ಕರೆಯಬಹುದು. ಹಠಯೋಗದ ಬಗ್ಗೆ ನಾನು ಹೇಳಿರುವುದು ನನ್ನ ಸ್ವಂತ ಅನುಭವದಿಂದಲ್ಲ, ಆದರೆ ನನ್ನ ಸ್ವಂತ ಅನುಭವ ಮತ್ತು ನಾನು ಬರೆದಿರುವ ಅನೇಕ ಪುಸ್ತಕಗಳಿಂದ.